ನಾವು ದ್ರಾವಿಡ ಕನ್ನಡಿಗರು ಸಂಘಟನೆ ಮೂಲಕ ಒಂದು ಹೊಸ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅಂತ ಅಂದರೆ, ನಮ್ಮ ಜನಪ್ರತಿನಿಧಿಗಳಿದಾರಲ್ಲ ಅವ್ರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾವ್ರೆ. ಮತ್ತು ಜನರಿಗೂ ಕೂಡ ಆ ಮೂಲಕ ಒಳ್ಳೆಯ ಸಂದೇಶ ಸಿಗ್ತಾ ಇದೆ. ಮತ್ತು ಹೇಗೆ ಅಂದರೆ, ನಮ್ಮ ಶಾಸಕರೇನಿದ್ದಾರೆ ಅವರು ವಿಧಾನ ಪರಿಷತ್ ಸದಸ್ಯರಾಗಲಿ ಅಥವಾ ವಿಧಾನ ಸಭೆಯ ಸದಸ್ಯರಾಗಲಿ ಅಥವಾ ಲೋಕಸಭೆ ಸದಸ್ಯರಾಗಲಿ, ಅವರೆಲ್ರಿಗೂ ಒಂದು ಅದ್ಭುತವಾದ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಹೇಗೆ ಅಂದರೆ, ಈ ಶಾಸಕರು ಲೋಕಸಭಾ ಸದಸ್ಯರು ಜನರಿಗೆ ಸಿಕ್ಕೋದಿದೆಯಲ್ಲ ಭಾಳ ಅಪರೂಪ, ತುಂಬ ಅಪರೂಪ. ಅವ್ರ ಭೇಟಿಗೆ ಹೋದರೆ ಗಂಟೆಗಟ್ಟಲೆ ಕಾಯಬೇಕಾಗುತ್ತೆ ಅಥವಾ ದಿನಗಟ್ಟಲೆ ಕಾಯಬೇಕಾಗುತ್ತೆ, ಮತ್ತೆ ಮತ್ತೆ ಬಂದು ಹೋಗ್ಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಾಗಿ ಶಾಸಕರಲ್ಲಿ ಮತ್ತು MP ಗಳಲ್ಲಿ ಶಿಸ್ತಿಲ್ಲ. ಜನರನ್ನ ಭೇಟಿ ಮಾಡುವ ವಿಚಾರದಲ್ಲಿ ಒಂದು ಶಿಸ್ತುಬದ್ಧ ನಡವಳಿಕೆ ಇಲ್ಲ. ಹಾಗಾಗಿ ಜನ ಆಯ್ಕೆ ಮಾಡಿದ ಜನ ಅವ್ರನ್ನ ಭೇಟಿ ಮಾಡೋದೇ ಕಷ್ಟ ಆಗ್ತಿದೆ. ತಮ್ಮ ಕಷ್ಟಗಳನ್ನ, ತಮ್ಮ ಊರಿನ ಕಷ್ಟಗಳನ್ನ ಅಥವಾ ತಮ್ಮ ಬಡಾವಣೆಯ ಕಷ್ಟಗಳನ್ನ ಹೇಳ್ಕೊಳ್ಳೋದು ಕೂಡ ಕಷ್ಟ ಆಗ್ತಾ ಇದೆ. ಆ ರೀತಿಯ ಕಷ್ಟ ಪರಿಸ್ಥಿತಿ ಇವತ್ತು ಬಂದೋಗಿದೆ. ಕರ್ನಾಟಕದ ಎಲ್ಲ ಭಾಗದಲ್ಲೂ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಂದೋಗಿದೆ. ಹಾಗಾಗಿ ಇವತ್ತು ನಮ್ಮ ಈ ಗೆಳೆಯರು, ನಾವು ದ್ರಾವಿಡ ಕನ್ನಡಿಗರು ಸಂಘಟನೆ ಮೂಲಕ ಶಾಸಕರಿಗೆ ಒಂದು ಒಳ್ಳೆಯ ನೀತಿಯನ್ನ, ಒಳ್ಳೆಯ ಶಿಸ್ತನ್ನ ಹೇಳ್ಕೊಡುವ ಒಂದು ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ. ನೀವು ಕನಿಷ್ಠ ಒಂದು ವಾರದಲ್ಲಿ 2-3 ದಿನ ಆದ್ರೂ ಪರವಾಗಿಲ್ಲ, ನೀವು ಒಂದು ನಿಗದಿತವಾದ ಕಚೇರಿಯೋ ಜಾಗವೋ ನಿಮ್ಮ ಮನೆಯಲ್ಲೋ ಆ ಜನರ ಭೇಟಿಯನ್ನು ಮಾಡಬೇಕು. ಜನರ ಅಹವಾಲು ಕೇಳಬೇಕು, ಅವ್ರ ಕಷ್ಟ ಸುಖಗಳನ್ನ ಕೇಳಬೇಕು, ಮತ್ತೆ ಅವ್ರ ಸಮಸ್ಯೆಗಳ ಬಗ್ಗೆ ಆಲಿಸ್ಬೇಕು. ನೀವು ಆಲಿಸಿ ಅವ್ರಿಗೆ ಸ್ಪಂದಿಸ್ಬೇಕು. 2-3 ದಿನ ಆದ್ರೂ ವಾರದಲ್ಲಿ. ಅಂದ್ರೆ ಇನ್ನು ಉಳಿದದ್ದು ನೀವು ಎಲ್ಲಿ ಹೋಗ್ತಿರೋ ಅಥವಾ ಕಾರ್ಯಕ್ರಮ ಚಟುವಟಿಕೆ ಅಥವಾ ವಿಧಾನಸಭೆಯಲ್ಲಿ ಭಾಗವಹಿಸೋದು ಇಂಥವೆಲ್ಲ ಇರ್ತವೆ. ಆದ್ರೆ ಅದಕ್ಕೆ ಹೊರತಾಗಿ ವಾರದಲ್ಲಿ ಕಡ್ಡಾಯವಾಗಿ ನೀವು ಜನರನ್ನ ಭೇಟಿ ಮಾಡಬೇಕು, ಅವರ ಅಹವಾಲನ್ನು ಕೇಳಬೇಕು, ಅವರ ಮನವಿಯನ್ನು ಕೇಳಬೇಕು, ಅವ್ರ ಕಷ್ಟ ಸುಖವನ್ನು ಕೇಳಬೇಕು ಅನ್ನುವ ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇದು ಸರ್ಕಾರಕ್ಕೂ ಕೂಡ ಮನವಿ ಕೊಡ್ತಾರೆ. ಸ್ಪೀಕರ್ಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮನವಿ ಕೊಡುವ ಪ್ರಯತ್ನವೂ ಕೂಡ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಒಂದು ಶಾಸನವೇ ಆಗ್ಬೋದು, ಕಾನೂನೇ ಆಗ್ಬೋದು. ಯಾಕೆ ಅಂದ್ರೆ, ನಿಮ್ಮನ್ನ ಆಯ್ಕೆ ಮಾಡಿದ ಜನರ ಕಷ್ಟ ಸುಖವನ್ನ ಆಲಿಸ್ಬೇಕಾದ್ದು, ಪರಿಹರಿಸಬೇಕಾದ್ದು ನಿಮ್ಮ ಮಹತ್ತರವಾದ ಜವಾಬ್ದಾರಿ, ನೈತಿಕ ಜವಾಬ್ದಾರಿ. ಹಾಗಾಗಿ ನೀವು ಈಗಲೇ ತೀರ್ಮಾನ ಮಾಡಿ. ಈ ಅಭಿಯಾನ ಆರಂಭ ಆಗ್ತಾ ಇದ್ದಂಗೆ ನೀವು ಎಚ್ಚರ ವಹಿಸಿ, ಜಾಗೃತರಾಗಿ, ಹೀಗೆ ನನ್ನ ಕ್ಷೇತ್ರದ ಜನರು ಇಂಥ ಜಾಗಕ್ಕೆ ಬರ್ಬೋದು, ಇಂಥಲ್ಲಿ ಕಚೇರಿ ಇದೆ, ಇಂಥಲ್ಲಿ ಮನೆ ಇದೆ, ಇಂಥ ಸಮಯದಲ್ಲಿ ನಾನು ಎಲ್ರಿಗೂ ಕೂಡ ಭೇಟಿ ಮಾಡ್ತೀನಿ, ಅವರ ಅಹವಾಲು ಕೇಳ್ತೀನಿ, ಅವ್ರ ಮನವಿಗಳನ್ನ ಸ್ವೀಕಾರ ಮಾಡ್ತೀನಿ, ಅವುಗಳಿಗೆ ಪರಿಹಾರವನ್ನ ಹುಡುಕ್ತೀನಿ, ಪರಿಹಾರವನ್ನು ತೋರಿಸ್ಕೊಡ್ತೀನಿ ಅನ್ನುವ ಆಶಯದ ಒಡನೆ ನೀವು ಸಿದ್ಧ ಆಗಬೇಕು ಶಾಸಕ ಮಿತ್ರರೇ, ಲೋಕಸಭೆ ಸದಸ್ಯ ಮಿತ್ರರೇ. ಹಾಗಾಗಿ ಇದೊಂದು ಅಪರೂಪದ ಅಭಿಯಾನ. ನಿಮಗೂ ಕೂಡ ನಿಮ್ಮ ಜನಪ್ರಿಯತೆ ಈ ಮೂಲಕ ಹೆಚ್ಚುತ್ತಾ ಹೋಗುತ್ತೆ ಹೊರತು, ಸ್ವಲ್ಪ ನೀವು ಪ್ರೀತಿಯಿಂದ, ಅಭಿಮಾನದಿಂದ ನಿಮ್ಮ ಮತದಾರರನ್ನ ಭೇಟಿ ಮಾಡಿದ್ದೇ ಆದ್ರೆ ನಿಮ್ಮ ಕೀರ್ತಿಯೂ ಹೆಚ್ಚುತ್ತೆ, ನಿಮ್ಮ ಜನಪ್ರಿಯತೆಯೂ ಹೆಚ್ಚುತ್ತೆ, ನಿಮ್ಮ ಜವಾಬ್ದಾರಿ ಪ್ರಾಮಾಣಿಕವಾಗಿ ನಡೆಯುತ್ತೆ ಅನ್ನುವ ಆಶಯ ನನ್ನದು. ಒಳ್ಳೆಯ ಅಭಿಯಾನಕ್ಕೆ ನನ್ನ ಬೆಂಬಲ ಇದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.